ಟೋಲ್ ಗೇಟಲ್ಲಿ ಬಂದು ಇಳ್ಕೊಂಡು ನಮ್ಮ ಅಣ್ಣಗೆ ಕಾಲ್ ಮಾಡಿದೆ. ನಮ್ಮ ಅಣ್ಣ ಗಾಡಿ ಎತ್ಕೊಬಂದು ನನ್ನ ಮನೆಗೆ ಕರ್ಕೊಂಡೋದ್ರು. ಇವತ್ತು ಊರಿಗೆ ಬಂದಿರೋ ವಿಶೇಷ ಏನಪ್ಪ ಅಂದರೆ, ನಮ್ಮ ಹಿಂದೂಗಳಿಗಿರೋ ಸಂಪ್ರದಾಯ ಎಲ್ಲರಿಗೂ ಗೊತ್ತಿರುತ್ತೆ, ಪಿತೃಪಕ್ಷ. ನಮ್ಮ ಹಿಂದೂಗಳೆಲ್ಲ ಮಾಡೋ ಸಂಪ್ರದಾಯ ಇದೊಂದೇ. ದೊಡ್ಡವ್ರಿಗೆ ಪೂಜೆ ಮಾಡಿ ಎಡೆ ಹಾಕಿ ಪಿಂಡ ಬಿಡೋದು. ಪಿಂಡ ಬಿಟ್ಟು ಬ್ರಾಹ್ಮಣರನ್ನೆಲ್ಲ ಕರೆಸಿದ್ರು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ. ನಾನು ಹೋಗೋಷ್ಟರೊಳಗೆ ಅರ್ಧ ಪೂಜೆ ಆಗೋಗಿತ್ತು. ಆಮೇಲೆ ನಾನು ಸೆಂಟ್ರಲ್ಲಿ ಜಾಯ್ನ್ ಆದೆ. ಪೂಜೆ ಎಲ್ಲ ಆಯಿತು. ಒಂದು ಕಡೆ ನಮ್ಮ ಅಕ್ಕ ನಮ್ಮ ಅತ್ತಿಗೆ ಅವರೆಲ್ಲ ಅಡುಗೆಗಳೆಲ್ಲ ಮಾಡಿದರು. ಎಲ್ಲ ಅಡುಗೆಗಳೆಲ್ಲ ಮಾಡಿ ಮತ್ತು ಹೋಗೋಷ್ಟರೊಳಗೆ ಬಿಸಿ ಬಿಸಿ ಮುದ್ದೆ ಸಾಂಬಾರು ಎಲ್ಲ ಆಗೋಗಿತ್ತು. ನಾನೇ ಲೇಟಾಗಿ ಹೋಗಿದ್ದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಪಾಪ ಅವರೆಲ್ಲ ಅಡುಗೆಗಳೆಲ್ಲ ಮಾಡೋಕ್ಕಿದ್ರು. ಫಸ್ಟು ದೊಡ್ಡವ್ರಿಗೆ ಎಡೆ ಹಾಕೋಕ್ಕೆ ಮುಂಚೆ ನಾವು ಯಾವತ್ತೂ ಮುಟ್ಟಿಲ್ಲ. ದೊಡ್ಡವ್ರಿಗೆ ಎಡೆ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿ ಕೂತ್ಕೊಳ್ಳೋಷ್ಟರೊಳಗೆ ಒಬ್ಬೊಬ್ಬರೇ ನಿಧಾನಕ್ಕೆ ಎಲ್ಲರೂ ಬಂದರು. ನಮ್ಮ ಚಿಕ್ಕಕ್ಕ, ನಮ್ಮ ದೊಡ್ಡಕ್ಕ ಮತ್ತು ನಮ್ಮ ಎರಡನೇ ಅಕ್ಕ ಅವರೆಲ್ಲ ಬಂದು ಕೂತ್ಕೊಂಡು ಹರಟೆಗಳೆಲ್ಲ ಹೊಡಿಕೊಂಡು ನಾರ್ಮಲಾಗಿ ಮಾತಾಡ್ಕೊಂಡಿದ್ದಿದ್ರು. ನಮ್ಮ ಅತ್ತೆಗೆ ಹೂವು ಅಂದರೆ ತುಂಬ ಸಿಕ್ಕಾಪಟ್ಟೆ ಇಷ್ಟ. ಅವ್ರಿಗೆ ಇಟ್ಕೊಂಡಿದ್ದು ಹೂವು ಎಲ್ಲನೂ ಅವ್ರಿಗೆ ಕೊಟ್ಬಿಡ್ತಿದ್ರು. ಮನೆಗೆ ಹೋಗೋಕ್ಕೆ ಮತ್ತೆ ಎಲ್ಲರಿಗೂ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲರನ್ನೂ ನಮ್ಮ ಮಾವ ಪಾಪ ಚಿಕ್ಕ ಆಟೋದಲ್ಲೇ ಎಲ್ಲರನ್ನೂ ಹತ್ತಿಸ್ಕೊಂಡು, ಯಾಕಂದರೆ ನಮ್ಮ ಅಪ್ಪಗೆ ಪೂಜೆ ಮಾಡಬೇಕಿತ್ತು ಅದಕ್ಕೆ. ದಿಗಂಡ ಇಷ್ಟಿಷ್ಟು ದಪ್ಪ ಇದ್ರು ನಮ್ಮ ಮಾವ ಇಷ್ಟು ಜನ ಹಾಕೋ ಬಂದಿದ್ದಾರೆ ಗೈಸ್. ನೋಡಿ ಇವರೇ ಲಾಸ್ಟಲ್ಲಿ ಇಳಿಯೋರು, ಇವರೇ ಜಾಸ್ತಿ ದಪ್ಪ ಇರೋದು ಗೈಸ್. ನಮ್ಮ ಮಾವ ಮಚ್ಚೆತ್ಕೊಂಡು ಹೋಗ್ತಾ ಇದ್ದಾರೆ. ಏನಕ್ಕೂ ಇಲ್ಲ, ಬರೀ ಅಲ್ಲಿ ರೆಂಬೆ ಹೊಡಿಯೋಕ್ಕೆ. ಪಾಪ ಅಲ್ಲಿ ಸಮಾಧಿ ಹತ್ರ, ನಮ್ಮಪ್ಪ ಸಮಾಧಿ ಹತ್ರ ಸ್ವಲ್ಪ ಗಿಡಗಳು ಅದು ಇದು ಬೆಳೆದ್ಬಿಟ್ಟಿತ್ತು, ಹುಲ್ಲು ಎಲ್ಲ. ನಮ್ಮ ಮಾವ ಮತ್ತು ನಮ್ಮ ಅಕ್ಕ ಅವರೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಒಂದು ಕಡೆ ನಮ್ಮ ಅಕ್ಕ ಎಲ್ಲ ಪೂಜೆ ಮಾಡ್ತಿದ್ರು. ನಮ್ಮ ಪೂಜೆ ಎಲ್ಲ ಆಗಿ ಮನೆ ಕಡೆ ಹೊರಟ್ವಿ. ಮನೆ ಕಡೆ ಹೊರಟು ನಾವು ನಮ್ಮ ಅಕ್ಕ ಮನೆಗೆ ಹೋಗ್ತಿದ್ದೀವಿ. ನಮ್ಮ ಅಕ್ಕ ಮನೆಗೆ ನೋಡಿ ನನಗೆ ಆಡ್ತಾಯಿದ್ರು ನಮ್ಮ ಅಪ್ಪನ ನೆನೆಸ್ಕೊಂಡು. ನಮ್ಮ ಅಕ್ಕವರು ನಮ್ಮ ಅಮ್ಮವರು ನನಗೆ ಯಾವಾಗೂ ಅರಿಶಿನ ಕುಂಕುಮ ಕೊಡ್ತಾರೆ. ಬಟ್ ನಮ್ಮ ಅಕ್ಕನೂ ನಮ್ಗೆ ಅರಿಶಿನ ಕುಂಕುಮ ಕೊಡ್ತಾರೆ, ನಮ್ಮ ದೊಡ್ಡಕ್ಕ. ಯಾಕಂದರೆ ನಮ್ಮ ಅಪ್ಪ ಸ್ಥಾನ ಅವರೇ ಜಾಸ್ತಿ ನಮಗೆ ತುಂಬೋದು. ಆದ್ದರಿಂದ ಮನೆಗೆ ದೊಡ್ಡವರು ಅಂತ ಅಲ್ಲಿ ಅರಿಶಿನ ಕುಂಕುಮ ಕೊಟ್ಕೊಂಡು ಮತ್ತೆ ನಾವು ಬೆಂಗಳೂರಿಗೆ ಹೊರಡಬೇಕು, ಲೇಟ್ ಆಗುತ್ತೆ. ಮತ್ತು ಅವ್ರ ವೇಮ್ಗಳು ಹೊರಡಬೇಕು ಅಂತ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ವೆಯ್ಟ್ ಮಾಡಿ ಬೆಂಗಳೂರಿಗೆ ಬಂದು ನಮ್ಮ ತಂಗಿ ಬಂದು ನನ್ನ ಮನೆಗೆ ಕರ್ಕೊಂಡು